ಫ್ರೆಂಡ್ಸ್ ನಮಸ್ಕಾರ. ಇವತ್ತು ಧಾರವಾಡ ಸ್ಟೈಲ್ ಒಳಗೆ ನೆಲ್ಲಿಕಾಯಿ ಮೊರಬ್ಬ ಹೆಂಗೆ ಮಾಡೋದು ಅಂತ ತಿಳ್ಕೊಳ್ಳೋಂತ. ಇಲ್ಲಿ ನೆಲ್ಲಿಕಾಯಿನ ಇದು ರಾಯಿ ನೆಲ್ಲಿಕಾಯಿ ಅಂತಾರೆ ಅಥವಾ ಗುಡ್ಡದ ನೆಲ್ಲಿಕಾಯಿ ಅಂತಾರೆ. ಇದನ್ನು ಉಪ್ಪು ತೊಳೆದು ಇಟ್ಕೊಂಡದ ಮೊದಲು. ಅದ್ರ ಜೊತೆಗೆ ಇದು 1 kg ಅಷ್ಟು ನೆಲ್ಲಿಕಾಯಿ ಅದ. ಇದು ಅದ್ರ ಜೊತೆಗೆ 1 kg ಅಷ್ಟು ಬೆಲ್ಲ, ಕರಿ ಬೆಲ್ಲ ಇಟ್ಕೊಂಡು ತೊಗೋಬೇಕು, ಭಾಳ ಚಲೋ ಇದಕ್ಕೆ. ಅದ್ರ ಜೊತೆಗೆ ಈ ಹಸಿ ಶುಂಠಿಯನ್ನು ಸ್ವಲ್ಪ ಹೆರೆದು ಇಟ್ಕೋಬೇಕು. ನಂತರ ಇದಕ್ಕೆ ಬೇಕಾದ ಮುಖ್ಯ 2 ಐಟಮ್ಸ್ ಅಂದರೆ ಒಂದು ಸೋಪು ಮತ್ತು ಇನ್ನೊಂದು ಮೆಂತೆ. ಇದು ಒಂದೊಂದು ಬಟ್ಲಷ್ಟು ಇರಬೇಕು. ಇವನ್ನೆರಡನ್ನು ಸ್ವಲ್ಪ ಮಿಕ್ಸಿ ಒಳಗೆ ಹರಳಾಗಿ ಹುರಿದಿಟ್ಟು ಇದನ್ನು ಗ್ರೈಂಡ್ ಮಾಡಿ ಇಟ್ಕೋಬೇಕು. ಪೂರ್ತಿ ಜೀಣಿಗೆ ಮಾಡಬಾರ್ದು ಇದನ್ನು. ಈಗ ಇದನ್ನು ಧಾರವಾಡ ಸೈಡ್ ಒಳಗೆ ನೆಲ್ಲಿಕಾಯಿ ಮೊರಬ್ಬ ಮಾಡಲಿಕ್ಕೆ ಪ್ರಾರಂಭ ಮಾಡೋಂಥ. ಮೊದಲು ಸೋಪು ಮತ್ತು ಮೆಂತೆನ ಮಿಕ್ಸಿ ಒಳಗೆ ಹರಳೊಳಗೆ ಗ್ರೈಂಡ್ ಮಾಡೋಣಂತ. ಈಗ ನೋಡಿ ಫ್ರೆಂಡ್ಸ್, ಈಗ ಮೆಂತೆ ಮತ್ತು ಸೋಪನ್ನು ಹರಳೊಳಗೆ ಇದನ್ನು ಗ್ರೈಂಡ್ ಮಾಡಿ ಇಟ್ಕೊಂಡದ. ಈಗ ಧಾರವಾಡ ಸ್ಟೈಲ್ ಒಳಗೆ ನೆಲ್ಲಿಕಾಯಿ ಮೊರಬ್ಬ ಮಾಡಲಿಕ್ಕೆ ಪ್ರಾರಂಭ ಮಾಡೋಣ. ಈಗ ಇದಕ್ಕೆ ಒಂದು 2 ಚಮಚದಷ್ಟು ಒಳ್ಳೆಣ್ಣೆ ಹಾಕ್ಕೊಡ್ರಿ. ಸ್ವಲ್ಪ ಕಾಯಲಿದೆ. ಈಗ ಮೆಂತ್ಯ ಹಾಕ್ರಿ. ಇದಕ್ಕೆ ಈ ಮೆಂತ್ಯನ ಪೂರ್ತಿ ಸಣ್ಣ ಇರಬಾರ್ದು. ಇದು ಆ ರೀತಿ ಗ್ರೈಂಡ್ ಮಾಡಿ ಇಟ್ಕೊಂಡಿರ್ಬೇಕು ಮೊದಲು. ಈಗ ಇದಕ್ಕೆ ಸೋಪ್ ಒಂದು ಹಾಕ್ರಿ. ಇದು ಯಾವುದೇ ಕಾರಣಕ್ಕೂ ಹೊತ್ತಬಾರ್ದು. ಇದು ಸ್ವಲ್ಪ ಲೈಟಾಗಿ ಹುರಿಬೇಕು ಇದನ್ನಷ್ಟೇ. ಈಗ ನೆಕ್ಸ್ಟ್ ಇದನ್ನು ನೆಲ್ಲಿಕಾಯಿ ಹಾಕ್ಕೊಡ್ರಿ. ಅದಕ್ಕೆ ಕಾಯಿ ನೆಲ್ಲಿಕಾಯಿ, ರಾಯಿ ನೆಲ್ಲಿಕಾಯಿ ಅಥವಾ ಗುಡ್ಡದ ನೆಲ್ಲಿಕಾಯಿ ಅಂತ ಕರಿತಾರೆ ಇದಕ್ಕೆ. ಇದನ್ನ ನಾವು ಮೊದಲು ಉಪ್ಪು ತೊಳೆದು ಇಟ್ಕೊಂಡಿವಿ. ಸ್ವಲ್ಪ ಹುಳಿ ಕಡಿಮೆ ಆಗುತ್ತೆ ಅಂತಂದು ಈಗ ಇದನ್ನು ಕೈ ಆಡಿಸ್ಕೊಡ್ರಿ ಇದನ್ನ ಕರೆಕ್ಟಾಗಿ. ಇದನ್ನ ನಾವೀಗ 1 kg ಅಷ್ಟು ನೆಲ್ಲಿಕಾಯಿ ತೊಗೊಂಡಿವಿ ನಾವು ಇಲ್ಲಿ ಮಾಡಲಿಕ್ಕೆ. ಇದಕ್ಕೆ 1 kg ಅಷ್ಟು ಬೆಲ್ಲ ಆಮೇಲೆ ಮಿಕ್ಸ್ ಮಾಡ್ಕೋಬೇಕು. ಇದು ಚಲೋತ್ನ ಕೈ ಹಾಕ್ಲಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಡ್ರಿ. ಇದ್ರೊಳಗೆ ಸ್ವಲ್ಪ ಉಪ್ಪು ಹಾಕ್ರಿ. ಸಾಕಷ್ಟು ಈಗ ಕೈ ಆಡಿಸ್ಕೊಳ್ರಿ. ಇದು ಕೈ ಆಡಿಸ್ಕೊಂಡು ಇದನ್ನೊಂದು 5 ನಿಮಿಷ ಮುಚ್ಚಿಡಬೇಕು. ಇದನ್ನು ಈ ಬುಟ್ಟಿ ತಕ್ಕಷ್ಟು ಅಳತಿ ಪ್ಲೇಟ್ ತೊಗೊಂಡು ಅದ್ರ ಮೇಲೆ ಮುಚ್ಚಿಟ್ಬಿಟ್ರೆ ಒಂದು 5 ನಿಮಿಷ. ಫ್ರೆಂಡ್ಸ್, ಈಗ 5 ನಿಮಿಷ ಆಯ್ತು. ಈಗ ಪ್ಲೇಟ್ ತಗೊಂಡೀಗ ಸರಿಯಾಗಿ ಬೇಯದ. ಇದಕ್ಕೀಗ ಬೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣಂತೆ. ಈಗ ಬೆಲ್ಲ ಹಾಕ್ರಿ. ಇದಕ್ಕೆ ಯಾವುದೇ ಕಾರಣಕ್ಕೂ ನೀರು ಮಿಕ್ಸ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಬೆಲ್ಲ ಮತ್ತು ನೆಲ್ಲಿಕಾಯಿ 2 ಮಿಕ್ಸ್ ಆಗ್ತಂದ್ರೆ ಆಟೋಮೆಟಿಕ್ ತಾನೇ ನೀರು ಬಿಡುತ್ತದೆ. ಮತ್ತೊಂದು ಸಲ ಎಲ್ಲ ಚಲೋತ್ತ ಕೈ ಆಡಿಸ್ಕೊಂಡು ಇದಕ್ಕೀಗ ಬೆಲ್ಲ ಹಾಕ್ರಿ. ಇದಕ್ಕೆ 1 kg ಅಷ್ಟು ಬೆಲ್ಲ ಹಾಕ್ರಿ. ಕರಿ ಬೆಲ್ಲ ಹಾಕ್ರಿ, ಭಾಳ ಚಲೋ. ಕೈ ಆಡಿಸ್ಕೊಟ್ರೆ ನಮಗೆ ಎರಡು ಮಿಕ್ಸ್ ಆತಂದ್ರೆ ಇದು ತಾನೇ ನೀರು ಬಿಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತದೆ. ಫ್ರೆಂಡ್ಸ್ ನೋಡಿ, ಈಗ ಬೆಲ್ಲ ಕರಗಿ ನೀರು ಬಿಡ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ತಾನದ.
ಇದು ಸ್ವಲ್ಪ ಪೂರ್ತಿ ನೀರು ಎಲ್ಲ ಬೆಲ್ಲ ಕರಗೋತಾನೆ ಸ್ವಲ್ಪ ಎಳ್ಸ್ಕೊತಿರ್ಬೇಕು, ತಳಗೆ ಹೊತ್ತಬಾರ್ದದ. ಸ್ವಲ್ಪ ಎಳ್ಸ್ಕೊತೀರಿ ಅದನ್ನು. ಇದು ಹೆಂಗೆ ಬಿಸಿ ಹಾಕ್ಕೊಂತ ಹೋಗೋದು ತಾನು ನೀರು ಬಿಡುತ್ತದೆ. ನೆಲ್ಲಿಕಾಯಿ ಬೆಲ್ಲ ಎರಡು ಮಿಕ್ಸ್ ಆಯ್ತಂದ್ರೆ ತಾನು ಪೂರ್ತಿ ನೀರು ಬಿಡುತ್ತದೆ. ಸ್ವಲ್ಪ ಆರಾಮಾಗಿ ನಿಮ್ಮ ಕೈ ಆಡಿಸ್ಕೊಂಡು ಸ್ವಲ್ಪ ಕಷ್ಟ ಅನಿಸ್ಬೋದು. ಆಮೇಲೆ ಪೂರ್ತಿ ಕರಗ್ತಂದ್ರೆ ಬೇಗ ಕರಗ್ತದೆ, ಎರಡು ಮಿಕ್ಸ್ ಆಗ್ತದೆ. ಅದಕ್ಕೆ ಯಾವುದೇ ರೀತಿ ನೀರು ಮಿಕ್ಸ್ ಮಾಡಬಾರ್ದು ಇದಕ್ಕೆ. ಫ್ರೆಂಡ್ಸ್ ನೋಡಿ, ಈಗ ಕುದಿ ಬರ್ಲಿಕ್ಕತ್ತದೆ. ಈ ಕುದಿ ಒಳಗೆ ಅದನ್ನು ಹೆರೆದಿಟ್ಕೊಂಡಿತ್ತಲ್ಲ, ಈಗ ಹಸಿ ಶುಂಠಿನ ಇದಕ್ಕೆ ಹಾಕ್ಕೊಳ್ಳಿ. ಅಂದರೆ ಅದು ಚೊಲತ್ತೆ ಮಿಕ್ಸ್ ಆಗುತ್ತೆ. ಹಸಿ ಶುಂಠಿ ಹಾಕೋದಕ್ಕೆ ಇದು ಭಾಳ ಹೆಲ್ತಿ, ಭಾಳ ಚಲೋ ಇದು. ಯಾರು ಎಲುಬು ಇರ್ತಾವೆ ಅವ್ರಿಗೆ ಭಾಳ ಆರೋಗ್ಯಕರ. ಇದು ಸಿ ವಿಟಮಿನ್ದ ಭಾಳ ಕೂಡಿರ್ತದೆ ಇದು. ಬೆಲ್ಲ, ನೆಲ್ಲಿಕಾಯಿ, ಶುಂಠಿ, ಮೆಂತ್ಯ ಮತ್ತು ಸೋಪು ಇವೆಲ್ಲವೂ ಭಾಳ ಆರೋಗ್ಯಕ್ಕೆ ಭಾಳ ಚಲೋ ಇದೆ. ಈ ನೆಲ್ಲಿಕಾಯಿ ಸೀಸನ್ ಬಂತಂದ್ರೆ ಎಲ್ಲರೂ ಮಾಡಿ ನೋಡಿರ್ತಾರೆ ಇದನ್ನು. ನಮ್ಮ ಧಾರವಾಡದಾಗಂತೂ ಹಿರಿಯ ಮನೆಯೊಳಗೆ ಯಾರು ಹಿರಿಯರಿದ್ದಾರೆ ಎಲ್ಲರೂ ಮಾಡಿರ್ತಾರೆ. ನಮ್ಮ ತಾಯರಂತೂ ಪ್ರತಿ ಸಲ ಇದು ಮಾಡಿ ಇಟ್ಟಿರ್ತಾರೆ ಇದನ್ನು. ನಾನು ನಿಮಗೆಲ್ಲ ತೋರಿಸ್ಬೇಕಂತ ಈ ಸಲ ಇದನ್ನ ವಿಡಿಯೋ ಮಾಡಿದೆ. ಈಗ ಈ ಕುದಿ ಏನು ಬರುತ್ತಲ್ಲ ಮೇಲೆ, ಇದು ಮೇಲೆ ಬಂದಿದ್ದು ಕುದಿನ ಸ್ವಲ್ಪ ಅದನ್ನ ಮೇಲಿಂದ ಇದನ್ನೆಲ್ಲ ತೆಗೆದು, ಅದನ್ನು ವೇಸ್ಟ್ ತೆಗೆದು ಒಂದು ಕಡೆ ಹಾಕ್ಕೋಬೇಕು. ಅದನ್ನು ತೆಗೆದ್ರೆ ಹಾಕ್ಕೊಂಬಿಟ್ರೆ ಅದನ್ನು. ಯಾಕಂದ್ರೆ ಅದು ಮೇಲೆ ಸ್ಟ್ರಕ್ಚರ್ ಚಲೋ ಬರೋದಿಲ್ಲ. ಇದು ಮೇಲೆ ಕುದಿಯೋದು ಎಲ್ಲ ಇದು ವೇಸ್ಟೇಜ್, ಬೆಲ್ಲದೊಳಗೆ ಇರೋದು ಎಲ್ಲ ವೇಸ್ಟೇಜ್ ಎಲ್ಲ ಹೊರಬಿದ್ದು ಬಿಡುತ್ತದೆ. ಇದು ಪೂರ್ತಿ ಇದು ಮಿಶ್ರಣ, ಇದು ಅಗದಿ ಒಂದು ಸ್ವಲ್ಪ ಗಟ್ಟಿ, ಒಂದು ರೀತಿ ಇದು ಚಾಕ್ಲೇಟ್ ಕಲರ್ ಬರೋ ತನಕ ಇದು ಕುದಿಸ್ಕೊತ ಇರ್ಬೇಕು. ಅದನ್ನು ಇದು ಬೆಲ್ಲ ಪೂರ್ತಿ ಆಣ ಬರೋ ತನಕ ಇದು ಕುದಿಸ್ತಿರ್ಬೇಕು. ಅಂದರೆ ಕರೆಕ್ಟಾಗಿ ಮಿಕ್ಸ್ ಆಗುತ್ತೆ. ಇದು ಆರಾಮಾಗಿ 1 ರಿಂದ 2 ತಿಂಗಳು ನೀವು ಒಂದು ಡಬ್ಬಿ ಒಳಗೆ ತೆಗೆದು ಇಟ್ಕೊಂಡು ದಿನಾಲು ಸ್ವಲ್ಪ ತಿನ್ಬೋದನ್ನು. ಇದು ಚಪಾತಿ ಜೊತೆ ತಿನ್ಬೋದು, ಅಥವಾ ನೀವು ಹಂಗೆ ಬರೀ ಬಾಯಲ್ಲಿ ಸತಿ ತಿನ್ಬೋದು. ಇದನ್ನು ಪೂರ್ತಿ ಚಾಕ್ಲೇಟ್ ಕಲರ್ ಬರ್ತದೆ. ಎರಡು ಮಿಕ್ಸ್ ಆತಂದ್ರೆ ನೋಡಿ ಫ್ರೆಂಡ್ಸ್, ಇದು ಚಾಕ್ಲೇಟ್ ಕಲರಿಗೆ ಟರ್ನ್ ಆಗ್ಲಿಕ್ಕೆ ಇನ್ನೂ ಸ್ವಲ್ಪ ಬೇಯಿಸ್ಕೋಬೇಕು. ಅದನ್ನು ಪೂರ್ತಿ ನೀರಿನ ಅಂಶ ಹೋಗಿದೆ, ಗಟ್ಟಿ ಆಗುತ್ತದೆ. ಒಂದು ಗಟ್ಟಿ ಚಾಕ್ಲೇಟ್ ಕಲರ್ ಟೈಪ್ ಬರುತ್ತೆ ಲಾಸ್ಟಿಗೆ. ಅವಾಗ ಅದು ಪೂರ್ತಿ ರೆಡಿ ಆಗ್ಯದಂತ ಅರ್ಥ. ಇದಕ್ಕೆ ನೆಲ್ಲಿಕಾಯಿ ಮೊರಬ್ಬ ಅಂತಾರೆ. ಇದಕ್ಕೆ ಮೊರಬ್ಬ ಅಂದ್ರೆ ಸಿಹಿ ಪದಾರ್ಥ ಅಂತ ಅರ್ಥ ಬರುತ್ತೆ ಅದಕ್ಕೆ. ಆ್ಯಕ್ಚುಲಿ ಮೊರಬ್ಬ ಅನ್ನೋದು ಅರಬ್ಬಿ ಭಾಷೆ ಬರ್ತದೆ. ಮೊರಬ್ಬ ಅಂದರೆ ಇದು ಭಾಳ ಫೇಮಸ್ ಇದೆ. ಇದಕ್ಕೆ ನೀವು ಕನ್ನಡದಾಗ ಸಿಹಿ ನೆಲ್ಲಿಕಾಯಿ ತಿನಿಸು ಅಂತ ಅನ್ಬೋದು. ಇದಕ್ಕೆ ಫ್ರೆಂಡ್ಸ್ ನೋಡಿ, ಇದು ಪೂರ್ತಿ ಚಾಕ್ಲೇಟ್ ಕಲರಿಗೆ ಬಂತಿದೆ. ಈ ರೀತಿ ಇದು ಬೇಯಬೇಕಂದ್ರೆ ನಾವು 40 ನಿಮಿಷದಷ್ಟು ವೇಟ್ ಮಾಡಿದ್ವಿ. ನೋಡೋ ನಾವು ಪಾಸ್ ಮಾಡಿದ್ವಿ ಇದ್ರ ವಿಡಿಯೋನ. 40 ನಿಮಿಷದಷ್ಟು ಇದು ಬೇಯಿಸಿದ್ದು. ಯಾಕಂದ್ರೆ 1 kg ಅಷ್ಟು ಮಾಡಲಿಕ್ಕೆ ಇದೆಲ್ಲ ದೊಡ್ಡ ಪ್ರಮಾಣದೊಳಗೆ. ಹಿಂಗಾಗಿ ಒಂದು 40 ನಿಮಿಷ ಅಷ್ಟು ನಾವು ಬೇಯಿಸಿದ್ವಿ ಇದನ್ನು. ಈಗ ನೋಡಿರಿ, ಇದನ್ನು ಈ ಪ್ಲೇ ಮಾರ್ಸ್ಕೊಂಬಿಡೋಕೆ. ಈಗ ಪ್ಲೇ ಮಾರ್ಸ್ಕೊಂಬಿಡ್ರಿ. ಈಗ ಇದನ್ನು ಆರಾಮಾಗಿ ಒಂದು ಅರ್ಧ ತಾಸು ಅಥವಾ 1 ತಾಸು ಇದನ್ನು ಆರ್ಲಿಕ್ಕೆ ಬಿಡ್ರಿ. ಆರ್ಲಿಕ್ಕೆ ಬಿಟ್ಟ ಮೇಲೆ ಇದನ್ನು ಡಬ್ಬಿ ಒಳಗೆ ತಂಬಿಡೋಣ ಅಂತ. ಇದು ಆರಾಮಾಗಿ 1 ರಿಂದ 2 ತಿಂಗಳು ನೀವು ಇಟ್ಕೊಂಡು ತಿಂದ್ರೆ ಏನಾಗೋದಿಲ್ಲ. ನೋಡಿರಿ, ಇದನ್ನ ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ. ನಮ್ಮ ವಿಡಿಯೋ ಮೊದಲೇ ಬಾರಿ ಯಾರು ನೋಡ್ಲಿಕ್ಕೆ ಅದನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಯೂಟ್ಯೂಬ್ ನೀವು ವಿಡಿಯೋ ನೋಡ್ತಿರ್ತಾರೆ, ಕೆಳಗಡೆ ಏನೋ ಸಬ್ಸ್ಕ್ರೈಬ್ ಬಟನ್ ಇರ್ತದೆ, ಅದ್ರ ಮೇಲೆ ಕಪ್ ಕಲರ್ ಒಳಗಿತ್ತಂದ್ರೆ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅರ್ಥ. ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಅದನ್ನು ನೀವು ಪೂರ್ತಿ ಸಬ್ಸ್ಕ್ರೈಬ್ ಮಾಡಿದಂಗೆ ನಮ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿರಿ. ಅಂದ್ರೆ ನಮ್ಮ ಎಲ್ಲ ವಿಡಿಯೋಗಳು ಮುಂದೆ ನಿಮ್ಗೆ ಅಪ್ಲೋಡ್ ಮಾಡಿದ ಕೂಡ ನಿಮ್ಗೆ ಮೊದಲು ಬಂದುಬಿಡ್ತಾವೆ. ಇದನ್ನು ಡಬ್ಬಿ ಒಳಗೆ ಹಾಕೋದನ್ನು ತೋರಿಸೋಣ ಅಂತ. ಇದು ಕರೆಕ್ಟಾಗಿ ಒಂದು ಅರ್ಧ ತಾಸು ಆರ್ಲಿದೆ. ಅಲ್ಲಿ ತನಕ ನಾನು ವಿಡಿಯೋ ಪಾಸ್ ಮಾಡಿ ಇಟ್ಟಿರ್ತೀನಿ. ಫ್ರೆಂಡ್ಸ್ ನೋಡಿ, ಇದು ಸಂಪೂರ್ಣ ಆರ್ಯೋದಿಗಿದೆ. ಇದನ್ನು ತೆಗೆದು ನೀವು ಒಂದು ಡಬ್ಬಿ ಒಳಗೆ ಹಾಕಿಟ್ಕೊಂಡ್ಬಿಟ್ರೆ ಇದು ನೀವು ಅಂದಾಜು 1 ತಿಂಗಳು 2 ತಿಂಗಳು ಇಟ್ಕೊಂಡು ತಿನ್ಬೋದು. ಮಕ್ಕಳಿಗೆ ಕೊಡ್ರಿ, ಮಕ್ಕಳಿಗೆ ಭಾಳ ರುಚಿ ಇರ್ತದೆ.
ಭಾಳ ಚೆನ್ನಾಗಿರ್ತದೆ ನೋಡಿರಿ. ಫುಲ್ ಚಾಕ್ಲೇಟ್ ಕಲರ್ ಬಂದಿದೆ. ಎರಡು ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಟ್ರೆ ಭಾರಿ ರುಚಿ ಬರುತ್ತಿದೆ. ದಯವಿಟ್ಟು ನಮ್ಮ ಈ ವಿಡಿಯೋ ಹೆಂಗಾಗಿದೆ ಅನ್ನೋದು ಸ್ವಲ್ಪ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಾಮೆಂಟ್ ಮಾಡಿ ತೋರಿಸ್ರಿ. ನೋಡಿ ಫ್ರೆಂಡ್ಸ್, ಈಗ ಒಂದು ಡಬ್ಬಿ ಒಳಗೆ ತೆಗೆದಿಟ್ಟದೆ ಇದನ್ನು ಆರಾಮಾಗಿ ಮುಚ್ಚಿಟ್ಬಿಡ್ರಿ. ಮುಚ್ಚಿಟ್ಟು ದಿನಾಲು ನಿಮ್ಗೆ ಎಷ್ಟು ಬೇಕಷ್ಟು 1 ಚಮಚ 2 ಚಮಚ ತಿನ್ನಿರಿ. ಇದನ್ನು ತಿಂದರೆ ನಿಮ್ಮ ಎಲುಬುಗಟ್ಟೆ ಆಗ್ತವೆ, ಭಾಳ ರುಚಿಯಾಗಿರ್ತದೆ. ವಿಶೇಷವಾಗಿ ಇದನ್ನು ಎಲುಬುಗಟ್ಟೆ ಆಗಲಿಕ್ಕೆ, ಸ್ಟೆಮಿನಾ ಬರಲಿಕ್ಕೆ ಇದನ್ನು ಹಿಂದಿನ ಹಿರಿಯರೆಲ್ಲ ಈ ಪದ್ಧತಿ ಎಲ್ಲ ಮಾಡಿಟ್ಟಾರೆ. ದಯವಿಟ್ಟು ಹೆಂಗೆ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ. ಥ್ಯಾಂಕ್ ಯು ವೆರಿ ಮಚ್.